ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಸಿದ್ದಾಪುರದಿಂದ ಸುಮಾರೊಂದು 40 ಕಿಲೋಮೀಟರ್ಗೂ ಅಧಿಕ ದೂರದಲ್ಲಿರುವಂತಹ ಒಂದು ಹಿಡನ್ ಪ್ಲೇಸನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ಈ ಪ್ಲೇಸ್ಗೆ ಹೋಗಬೇಕಾದ್ರೆ ನಿಮಗೆ ನಿಮ್ಮ ಗಾಡಿಯ ಸದ್ದು ಹಾಗೆ ಪ್ರಕೃತಿಯ ಸದ್ದು ಬಿಟ್ಟರೆ ಬೇರೆ ಏನೂ ಇಲ್ಲಿ ಕೇಳಿಸೋದಿಲ್ಲ. ಅಷ್ಟೊಂದು ಪ್ರಶಾಂತವಾದ ವಾತಾವರಣ ಇದೆ. ಈಗ ನಾವು ಇಲ್ಲಿ ಬಂದು ಮುಟ್ಟಿದ್ದೀವಿ. ನಾವು ಇಲ್ಲಿ ನಮ್ಮ ಬೈಕನ್ನು ಇಟ್ಟು ಇಲ್ಲಿಂದ ಗುಡ್ಡವನ್ನು ಹತ್ತಿ ಹೋಗಬೇಕಾಗಿರುತ್ತೆ. ಇಲ್ಲಿಂದ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಇದೇ ಕಾಲುದಾರಿಯನ್ನು ಹತ್ತಿ ನಾವು ಬೆಟ್ಟವನ್ನು ಏರಿ ಮುಂದೆ ಹೋಗಬೇಕಾಗಿರುತ್ತೆ. ಇಲ್ಲಿ ನಿಮಗೆ ಅಡ್ರೆಸ್ ಕೇಳಲಿಕ್ಕೂ ಕೂಡ ಯಾರೂ ಸಿಗೋದಿಲ್ಲ, ತುಂಬ ಅಪರೂಪ. ಬೆಳಗ್ಗೆ ಕೆಲಸಕ್ಕೆ ಹೋಗುವವರು ಹಾಗೆ ಸಂಜೆ ಮನೆಗೆ ರಿಟರ್ನ್ ಆಗುವವರು ನಿಮಗೆ ಸಿಗ್ತಾರೆ. ಬಿಟ್ಟರೆ ಮಧ್ಯದಲ್ಲಿ ಇಲ್ಲಿ ಜನ ಓಡಾಡೋದು ತುಂಬ ಕಡಿಮೆ. ಮೊದಲಿಗೆ ಈ ಬೆಟ್ಟವನ್ನು ಹತ್ತಾ ಇರಬೇಕಾದ್ರೆ ನಿಮಗೆ ತುಂಬ ದಟ್ಟವಾದ ಕಾಡು ಸಿಗುತ್ತೆ. ಹಾಗಂತ ಒಂದು ಸಲ ನಿಮ್ಮ ಮೈ ಜುಮ್ ಅಂದೇ ಅನ್ನತ್ತೆ. ಯಾಕೆ ಅಂತಂದರೆ ಇಲ್ಲಿ ಏನಾದರೂ ಒಂದು ಸದ್ದು ಆಗೇ ಆಗುತ್ತೆ. ನಾನು ಎಷ್ಟು ಸಲ ಇಲ್ಲಿ ಬಂದಿದ್ದೀನಿ ಅಷ್ಟು ಸಲ ಕೂಡ ಇಲ್ಲಿ ಸದ್ದಾಗಿದೆ. ಹಾಗಂದರೆ ದೇವಭೂತ ಅಂತ ಏನು ತಿಳ್ಕೊಬೇಡಿ. ಮತ್ತು ಇಲ್ಲಿ ಮೊಲ ಅಥವಾ ನವಿಲುಗಳು ಒಂದೇ ಸಲ ಹೀಗೆ ಓಡೋಗ್ತವೆ. ಯಾಕಂದರೆ ಮನುಷ್ಯರ ಚಲನವಲನ ಇಲ್ಲಿ ಕಡಿಮೆ ಇರೋದ್ರಿಂದ ಅವು ಒಂದೇ ಸಲ ಓಡೋಗ್ತವೆ. ಅದನ್ನು ನೋಡಿ ನಾವು ಹೆದರೋಗ್ಬಿಡ್ತೀವಿ. ಏನಕ್ಕೂ ಸೇಫ್ಟಿಗೆ ಕೈಯಲ್ಲಿ ಒಂದು ಕೋಲನ್ನು ಅಥವಾ ಏನಾದರೂ ಬಡಿಗೆಯನ್ನು ಹಿಡ್ಕೊಂಡು ಹೋದರೆ ನೀವು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಅದನ್ನು ಊರುಗೋಲ್ ಥರ ಮಾಡಿಕೊಂಡು ಗುಡ್ಡ ಹತ್ತಲಿಕ್ಕೂ ಕೂಡ ಅನುಕೂಲ ಆಗುತ್ತೆ. ಆವಾಗ ಸ್ವಲ್ಪ ಆಯಾಸ ಕಡಿಮೆ ಆಗುತ್ತೆ ನಮಗೆ. ಹಾಗೆ ಕಾಡಲ್ಲಿ ಓಡಾಡ್ತಾ ಇರಬೇಕಾದ್ರೆ ದೊಣ್ಣೆಯನ್ನು ಸ್ವಲ್ಪ ನೆಲಕ್ಕೆ ಗಟ್ಟಿಯಾಗಿ ಕುಟ್ತಾ ಹೋಗೋದ್ರಿಂದ ಹಾವುಗಳೇನಾದರೂ ಇದ್ದರೆ ಆ ಕಡೆ ಈ ಕಡೆ ಓಡೋಗ್ಬಿಡ್ತವೆ. ಅದು ಒಂದು ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ. ಹಾಗಂತ ಇಲ್ಲಿ ಮಟ್ಟಿ ಇರೋದು ಸ್ವಲ್ಪವೇ ದೂರ. ಸ್ವಲ್ಪ ದೂರ ಮಟ್ಟಿಗಳನ್ನು ದಾಟಿದ ಕೂಡಲೇ ನಮಗೆ ಓಪನ್ ಏರಿಯಾ ಸಿಗುತ್ತೆ. ಅಂದರೆ ಒಂಥರ ಬೋಳ ಬೆಟ್ಟ ನಮಗೆ ಸಿಗುತ್ತೆ. ಇಲ್ಲಿ ಹುಲ್ಲುಗಾವಲು ಮಾತ್ರ ಇರುತ್ತೆ. ಹಾಗೆ ಇದೇ ಬೆಟ್ಟವನ್ನು ಹತ್ತಿ ನಾವು ಮೇಲೆ ಹೋಗಬೇಕಾಗಿರುತ್ತೆ. ಆದರೆ ಒಂದೇ ಸಮನೆ ಇಲ್ಲಿ ಏರು ಇರೋದ್ರಿಂದ ನಮಗೆ ಒಂದೇ ಸಮನೆ ಆಯಾಸ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸ್ವಲ್ಪ ನಿಂತು ಮೇಲೇರಿ ಹೋದರೆ ತುಂಬ ಒಳ್ಳೆಯದು. ಇನ್ನು ನೀವು 2-3 ಜನ ಬರ್ತಾಯಿದ್ದೀರಿ, ನಿಮ್ಮ ಜೊತೆ ಇನ್ನೂ ಜನ ಇದ್ದಾರೆ ಅಂತ ಅಂದ್ಬಿಟ್ರೆ ಆವಾಗ ಏನು ಎಕ್ಸ್ಟ್ರಾ ಯೋಚನೆ ಮಾಡೋದೇನು ಇರೋದಿಲ್ಲ. ನೀವು ಪ್ರಾಣಿಗಳು ಬಂದುಬಿಡ್ತವೆ ಹಾಗೆ ಹೇಗೆ ಅಂತ ಎಲ್ಲರೂ ಮಾತಾಡ್ಕೊತ ಆರಾಮವಾಗಿ ಗುಡ್ಡವನ್ನು ಹತ್ತಿ ಹೋಗ್ಬೋದು. ಸ್ನೇಹಿತರೆ, ಈ ಪ್ಲೇಸ್ ಏನಿದೆ ಇದು ಒಂದು ವ್ಯೂ ಪಾಯಿಂಟ್ ಆಗಿದೆ. ಅಂದರೆ ಅಘನಾಶಿನಿ ನದಿಯ ವ್ಯೂ ಪಾಯಿಂಟು. ನಾವು ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಘಟ್ಟದ ಕೆಳಗೆ ಅಘನಾಶಿನಿ ನದಿ ಎಷ್ಟು ದೂರದವರೆಗೂ ಹರ್ಕೊಂಡು ಹೋಗಿದೆಯೋ ಅಲ್ಲಿವರೆಗೂ ನಮಗೆ ಕಾಣಿಸುತ್ತೆ. ನೋಡಿ, ಇಲ್ಲಿಂದ ಈಗ ನದಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಆದರೆ ನಾವು ಇನ್ನೂ ಹತ್ತಿ ಸ್ವಲ್ಪ ಮೇಲೆ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಮಗೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ನೋಡಿ, ಇಲ್ಲಿಂದ ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳು ನಮಗೆ ಈ ರೀತಿ ಕಾಣಿಸ್ತವೆ. ಇದರಿಂದನೇ ನೀವು ಅಂದಾಜು ಮಾಡಬಹುದು ನಾವು ಎಷ್ಟೊಂದು ಎತ್ತರದಲ್ಲಿದ್ದೀವಿ ಈಗ ಅಂತ. ಇನ್ನು ಸ್ವಲ್ಪ ದೂರ ಬೆಟ್ಟ ಹತ್ತಿಬಿಟ್ರೆ ನಾವು ಇದರ ತುದಿಗೆ ಹೋಗಬಹುದು. ಅಲ್ಲಿಂದ ನಿಂತ್ಕೊಂಡು ನಾವು ನೋಡಿದಾಗ ನದಿ ನಮಗೆ ಇನ್ನೂ ಕ್ಲಿಯರ್ ಆಗಿ ಕಾಣಿಸುತ್ತೆ. ಹಾಗೆ ಸುತ್ತಮುತ್ತಲಿನ ವ್ಯೂವನ್ನು ಕೂಡ ನಾನು ನಿಮಗೆ ಅಲ್ಲಿ ಹೋದ ನಂತರ ತೋರಿಸ್ತೀನಿ. ನೋಡಿ, ನನ್ನ ಹಿಂದ್ಗಡೆ ನೀವು ನೋಡಬಹುದು. ನಾವು ಮೇಲೆ ಬರ್ತಾ ಇದ್ದಂತೆ ಅಘನಾಶಿನಿ ನದಿ ಕುಮಟಾ ಕಡೆ ಯಾವ ರೀತಿ ಹರ್ಕೊಂಡು ಹೋಗಿದೆ ಅಂತ ಆ ಕಡೆ ಇರುವಂತಹ ಪ್ರದೇಶಗಳೆಲ್ಲ ನಮಗೆ ಇಲ್ಲಿಂದ ಕಾಣಿಸ್ತಾ ಇದ್ದಾವೆ. ಅಂತೂ ನಿಧಾನವಾಗಿ ಬೆಟ್ಟವನ್ನು ಹತ್ತಾ ಇಲ್ಲಿವರೆಗೆ ಬಂದು ಮುಟ್ಟಿದ್ದೀವಿ. ಈಗ ನಿಮಗೆ ಇಲ್ಲಿ ಒಂದು ಸಲ ನನ್ನ ಸುತ್ತಲೂ ತೋರಿಸ್ಬಿಡ್ತೀನಿ. ಬೆಟ್ಟ ಗುಡ್ಡಗಳು ಯಾವ ರೀತಿ ಕಾಣಿಸ್ತವೆ ಅಂತ ಒಂದು ಸಲ ನೋಡ್ಕೊಬಿಡಿ. ಆ ನಂತರ ನಿಮಗೆ ನಾನು ಅಘನಾಶಿನಿ ನದಿಯನ್ನು ಕರೆಕ್ಟಾಗಿ ತೋರಿಸ್ತೀನಿ. ಈ ಪ್ಲೇಸನ್ನು ನೋಡಿದ ಕೂಡಲೇ ನೀವು ಇದು ಭೀಮನಗುಡ್ಡ ಅಂತ ಅಂದ್ಕೊಳ್ಬಹುದು. ಇದು ಭೀಮನಗುಡ್ಡ ಅಲ್ಲ, ನಿಲ್ಕುಂದದಿಂದ ಭೀಮನಗುಡ್ಡನೇ ಬೇರೆ ಇದೆ. ಹಾಗೆ ಇದು ನಿಲ್ಕುಂದದಿಂದ ಕುಮಟಾ ರೋಡು ಅಂತ ನಿಮಗೆ ನಾನು ವಾಟೆಹಳ್ಳ ಫಾಲ್ಸ್ನ ವಿಡಿಯೋದಲ್ಲಿ ಹೇಳಿದ್ನಲ್ವ, ಆ ರೋಡಲ್ಲಿ ಹೋಗಬೇಕಾದ್ರೆ ಸಿಗುವಂತಹ ಇನ್ನೊಂದು ವ್ಯೂ ಪಾಯಿಂಟ್ ಇದು ನಮಗೆ. ನೋಡಿ, ನಿಲ್ಕುಂದದಿಂದ ಕುಮಟಾಕ್ಕೆ ಹೋಗೋ ರೋಡಲ್ಲಿ ಬ್ರಿಡ್ಜ್ ದಾಟಿದ ಕೂಡಲೇ ನಮಗೆ 2 ರೋಡ್ ಸಿಗ್ತವೆ ಅಂತ ಹೇಳಿದೆ. ರೈಟಿಗೆ ಹೋದರೆ ನಾವು ವಾಟೆಹಳ್ಳ ಫಾಲ್ಸು ಹಾಗೆ ಕುಮಟಾಕ್ಕೆ ಹೋಗಬಹುದು ಅಂತ ಹೇಳಿದ್ದೆ ನಿಮಗೆ. ಅಂದರೆ ಕುಮಟಾದ ಸಂತೆಗುಳಿ ಊರಿಗೆ ಹೋಗಬಹುದು ಅಂತ ಹೇಳಿದ್ದೆ. ಹಾಗೆ ಎಡಗಡೆ ಹೋದರೆ ನಾನು ದೇವಿ ಮನೆ ದೇವಸ್ಥಾನಕ್ಕೆ ಹೋಗಬಹುದು ಅಂತ ಹೇಳಿದ್ನಲ್ವ, ಅದೇ ರೋಡಲ್ಲಿ ಹೋದರೆ ನಮಗೆ ಈ ಸುಂದರವಾದಂತಹ ದೇವಿ ಮನೆ ವ್ಯೂ ಪಾಯಿಂಟ್ ಸಿಗುವಂಥದ್ದು. ನೋಡಿ, ಇಲ್ಲಿಂದ ನೋಡಿದರೆ ನಮಗೆ ಇಲ್ಲಿ ಎಷ್ಟೊಂದು ದಟ್ಟವಾದ ಹಚ್ಚ ಹಸಿರಿನ ಕಾಡಿದೆ ಅಂತ ಗೊತ್ತಾಗುತ್ತೆ. ಅದು ಅಲ್ಲದೆ ದೂರದಲ್ಲಿರುವಂತಹ ಊರುಗಳಾಗಿರುವಂತಹ ಮರ್ಸೆ ಅಥವಾ ಮೋರ್ಸೆ ಆಗಿರಬಹುದು, ಬೆಳಲ್ಗದ್ದೆ ಆಗಿರಬಹುದು, ನವಿಲುಗೋಣ ಆಗಿರಬಹುದು, ಬಂಗಣೆ ಆಗಿರಬಹುದು, ಸಪ್ಪಿನ ಹೊಸಳ್ಳಿ ಆಗಿರಬಹುದು, ಹೊಲವಳ್ಳಿ, ಹೀಗೆ ಸಾಕಷ್ಟು ಊರಿನ ಪ್ರದೇಶಗಳು ನಮಗೆ ಇಲ್ಲಿಂದ ಕಾಣಿಸ್ತವೆ. ಯಾಕಂದರೆ ಅಲ್ಲೆಲ್ಲ ಈ ಅಘನಾಶಿನಿ ನದಿ ಹರ್ಕೊಂಡು ಹೋಗಿರುವಂತಹ ಏರಿಯಾಗಳವು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ನಮಗೆ ಅಷ್ಟು ದೂರದಲ್ಲಿರುವಂತಹ ಬೆಟ್ಟ ಗುಡ್ಡಗಳು ಕೂಡ ಕಾಣಿಸ್ತವೆ. ಇನ್ನೂ ಮೋಡ ಎಲ್ಲ ಕ್ಲಿಯರ್ ಇತ್ತು ಅಂತಾದರೆ ನಾವು ಕುಮಟಾದ ಊರುಗಳನ್ನು ಕೂಡ ಇಲ್ಲಿಂದ ನೋಡಬಹುದು ಅಂತ ಹೇಳ್ತಾರೆ. ದೂರದಲ್ಲಿ ಹರಿಯುತ್ತಿರುವ ನದಿಯ ದೃಶ್ಯ ಒಂದು ಕಡೆ ಆದರೆ ನಮ್ಮ ಎದುರುಗಡೆನೇ ಇಲ್ಲಿ ದಟ್ಟವಾದ ಕಾಡಿದೆ. ಇದು ಹುಲಿ ಮತ್ತು ಚಿರತೆಗಳು, ಕರಡಿಗಳು ಇರುವಂತಹ ಏರಿಯಾ. ಅದಕ್ಕಾಗಿ ನೀವು ಸ್ವಲ್ಪ ಹುಷಾರಾಗಿ ಇಲ್ಲಿ ಬಂದು ನಿಂತ್ಕೊಳ್ಳೋದು, ಓಡಾಡೋದು ಎಲ್ಲ ಮಾಡಬೇಕು. ಸ್ವಲ್ಪ ಲಕ್ಷ್ಯ ಕೊಟ್ಟು ಓಡಾಡಬೇಕಾಗತ್ತೆ. ಏನಾದರೂ ಸದ್ದು ಬಂದರೆ ನೀವು ಮುಂದೆ ಹೋಗದೇ ಇರೋದೇ ಒಳ್ಳೆಯದು. ನೋಡಿ, ಇಲ್ಲಿಂದ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಸ್ವಲ್ಪ ಜೂಮ್ ಮಾಡಿ ಕೂಡ ನಾನು ತೋರಿಸ್ತೀನಿ ಎಷ್ಟೊಂದು ಸುಂದರವಾಗಿ ಅಘನಾಶಿನಿ ನದಿಯ ಪ್ರದೇಶ ಕಾಣಿಸುತ್ತೆ ಅನ್ನೋದನ್ನು ಇಲ್ಲಿಂದ ತೋರಿಸ್ತೀನಿ. ನೋಡಿ, ಸೂರ್ಯಾಸ್ತ ಆಗೋ ಟೈಮಲ್ಲಿ ನೀವು ಇಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ. ಭೀಮನಗುಡ್ಡದಲ್ಲಿ ಸಾಕಷ್ಟು ಜನ ಸೂರ್ಯಾಸ್ತವನ್ನು ನೋಡಲಿಕ್ಕೆ ಹೋಗ್ತಾರೆ. ಆದರೆ ಇಲ್ಲಿಗೆ ಬಂದು ಸೂರ್ಯಾಸ್ತವನ್ನು ನೋಡೋರ ಸಂಖ್ಯೆ ತುಂಬ ಕಡಿಮೆನೇ ಇದೆ.
ನೀವೇನಾದರೂ ರಾತ್ರಿ ಟೈಮಲ್ಲಿ ಇಲ್ಲಿಂದ ವ್ಯೂವನ್ನು ನೋಡಿಬಿಟ್ರೆ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ. ಅಂದರೆ ಸುಮಾರು 8 ಗಂಟೆ 9 ಗಂಟೆ ಅಷ್ಟೊತ್ತಿಗಾದರೂ ಇಲ್ಲಿಂದ ನೋಡಿದ್ರೆ ತುಂಬ ದೂರದವರೆಗೆ ನಮಗೆ ಲೈಟ್ಗಳು ಕಾಣಿಸ್ತವೆ. ಕುಮಟಾದ ಊರುಗಳ ಲೈಟ್ಗಳನ್ನೆಲ್ಲ ನಾವು ಇಲ್ಲಿಂದ ನಿಂತ್ಕೊಂಡು ನೋಡಬಹುದು. ನಾನು ನೈಟ್ ಕೂಡ ಇಲ್ಲಿ ಬಂದು ನೋಡಿದ್ದೀನಿ, ತುಂಬ ಸುಂದರವಾಗಿರುತ್ತೆ ವ್ಯೂ. ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ದೇವಿ ಮನೆಯ ಈ ವ್ಯೂ ಪಾಯಿಂಟು ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೈಪ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಹೈ ಲೆವೆಲ್ ಟೂರಿಸಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಹಾಗೆ ಮತ್ತೊಂದು ಸಲ ಈ ಅಘನಾಶಿನಿಯ ವ್ಯೂ ಪಾಯಿಂಟನ್ನು ಕಣ್ತುಂಬ್ಕೋಬಿಡಿ.